Rehoboth Media Ministries, RMM, started with the vision of preaching the good news to all creation through media. ದೇವರು ಪ್ರೀತಿಸುವ ಪ್ರಿಯರೇ, ಇಂದಿನ ನಮ್ಮ ಒಂದು ಧ್ಯಾನ ವಿಶೇಷವಾದದ್ದು. ಯಾಕಂತೇಳಿದರೆ, ಸರ್ವ ಮಾನವರಿಗೂ ಸರ್ವಶಕ್ತನ ಸಪ್ತ ಸಂದೇಶಗಳು ಎಂಬುದಾಗಿ. ಸರ್ವ ಮಾನವರಿಗೂ ಸರ್ವಶಕ್ತನಾದ ದೇವರಿಂದ ಸಪ್ತ ಸಂದೇಶಗಳನ್ನು ಇಂದು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಆದುದರಿಂದ ನೀವು ಇದನ್ನು ಪ್ರೀತಿಪೂರ್ವಕವಾಗಿ ಮತ್ತು ಶ್ರದ್ಧೆಯಿಂದ ಇದನ್ನು ಗಮನಿಸಬೇಕೆಂಬುದಾಗಿ ನಿಮ್ಮ ಕಡೆಯಿಂದ ನಾನು ಕೇಳಿಕೊಳ್ಳುವಂತನಾಗಿದ್ದೇನೆ. ಸರ್ವ ಮಾನವರಿಗೆ ಸರ್ವಶಕ್ತನ ಸಪ್ತ ಸಂದೇಶಗಳು. ದೇವರು ಮಾನವರಾದ ನಮಗೆ ಒಂದು ಸಂದೇಶ, ಮುಖ್ಯ ಸಂದೇಶ ಒಂದಲ್ಲ, ಸಪ್ತ ಸಂದೇಶಗಳನ್ನು ಕೊಡಬಯಸುವಾತನಾಗಿದ್ದಾನೆ. ಇದನ್ನು ಆಧಾರವಾಗಿ ನಾನು ಪವಿತ್ರ ಗ್ರಂಥದ, ಅಂದರೆ ಬೈಬಲಿನ ಪ್ರಥಮ ಪುಸ್ತಕದ ಪ್ರಥಮ ಪುಟದ ಪ್ರಥಮ ಅಧ್ಯಾಯದಿಂದ ನಾನು ಆಧಾರವಾಗಿ ತೆಗೆದುಕೊಂಡು ಈ ಸಪ್ತ ಸಂದೇಶಗಳನ್ನು ನಿಮ್ಮ ಮುಂದೆ ಇಡಬಯಸ್ತೇನೆ. ಮೊದಲನೇದಾಗಿ, ದೇವರು ಸೃಷ್ಟಿಕರ್ತನು. ಈ ಸಪ್ತ ಸಂದೇಶಗಳಲ್ಲಿ ಮೊದಲನೇ ಸಂದೇಶ ದೇವರು ಮಾನವರಾದ ನಮಗೆ ಕೂಡ ಬಯಸುವಂಥದ್ದು ಏನಂತೇಳಿದರೆ, ನಾನು ಸೃಷ್ಟಿಕರ್ತನು. ಆದಿಕಾಂಡ ಮೊದಲನೇ ಅಧ್ಯಾಯ, ಆದಿಕಾಂಡ ಎಂಬ ಬೈಬಲಿನ ಪ್ರಥಮ ಪುಸ್ತಕದ ಪ್ರಥಮ ಅಧ್ಯಾಯ, ಅದರಲ್ಲಿ ದೇವರು ಸೃಷ್ಟಿಕರ್ತನು ಎಂಬುದಾಗಿ ಮೊದಲನೇ ವಚನದಲ್ಲಿಯೇ ಹೇಳಲಾಗಿದೆ. ಆದಿಯಲ್ಲಿ, ಅಂದರೆ ಪ್ರಾರಂಭದಲ್ಲಿ ದೇವರು ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದನೆಂಬುದಾಗಿ. ಹೌದು, ಈ ಸೃಷ್ಟಿ ಮಾಡಿದನು ಎಂಬ ಪದ 5 ಸಾರಿ ಮೊದಲನೇ ಅಧ್ಯಾಯ ಆದಿಕಾಂಡದಲ್ಲಿ ದಾಖಲೆಯಾಗಿದೆ. ಹೌದು, ದೇವರು ನಮ್ಮನ್ನು ಆತ್ಮ, ಪ್ರಾಣ, ಶರೀರ ಎಂಬ ತ್ರಯೇಕ ಅಥವಾ 3 ಭಾಗದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಅದಕ್ಕೆ ಆಧಾರ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 23ನೇ ವಚನದಲ್ಲಿ ಉಂಟು. ದೇವರು ಸೃಷ್ಟಿಕರ್ತನು. ಸೃಷ್ಟಿಕರ್ತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಈಗ ನನ್ನ ವಾಚ್, ಇದನ್ನು ಬಿಚ್ಚಿ ನೋಡಿದರೆ ಒಳಗೆ ಎಷ್ಟೊಂದು ಉಪಭಾಗಗಳು, ಭಾಗಗಳು, ಚಿಕ್ಕ ಚಿಕ್ಕ ಸೂಕ್ಷ್ಮವಾದಂಥ ಅಂಶಗಳು ಚಿತ್ರವಾಗಿ ರಚಿಸಲ್ಪಟ್ಟು, ಜೋಡಿಸಲ್ಪಟ್ಟು, ಸ್ಥಾಪಿಸಲ್ಪಟ್ಟು ಅದು ನಡೆಸುವಂತೆ ಇರುವಂಥದ್ದನ್ನು ಗಮನಿಸಬಹುದು. ಇದ್ದಕ್ಕಿದ್ದ ಹಾಗೆ ಈ ವಾಚ್ ಬರಲಿಲ್ಲ. ಅದೇ ರೀತಿಯಾಗಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಇವೆಲ್ಲವನ್ನು, ಈ ಭೂಮಿಯನ್ನು, ಆಕಾಶವನ್ನು ನಾವು ನೋಡುವಾಗ ಸೃಷ್ಟಿಕರ್ತನು ಎಂಬಾತನು ಇದ್ದಾನೆ. ಇದ್ದಕ್ಕಿದ್ದ ಹಾಗೆ ಅವು ಉಂಟಾಗಲಿಲ್ಲ, ಆದರೆ ಸೃಷ್ಟಿಕರ್ತನಿಂದ ಸೃಷ್ಟಿಸಲಾಗಿದೆ. ಇದು ಮೊದಲನೇ ಒಂದು ಸಂದೇಶ. ಅಂದ ಹಾಗೆ ನಾವು ಇಂದು ಧ್ಯಾನ ಮಾಡ್ತಾ ಇರುವಂಥ ವಿಷಯ ಭಾಳ ಗಂಭೀರವಾದಂಥ ವಿಷಯ. ಅದೇನಂತೇಳಿದರೆ, ಸರ್ವ ಮಾನವರಿಗೆ ಸರ್ವಶಕ್ತನ ಸಪ್ತ ಸಂದೇಶಗಳು. ಎಲ್ಲ ಮಾನವರಿಗೆ, ಯಾವುದೇ ಜಾತಿ, ಭೇದ, ಬಣ್ಣ, ಮತ, ಕುಲ, ಗೋತ್ರ
ಯಾವ ಹಿನ್ನೆಲೆ ಇಲ್ಲದೆ ಸರ್ವ ಮಾನವರಿಗೂ ದೇವರು ಕೊಡುವಂಥ ಮೊದಲನೇ ಸಂದೇಶ, ನಾನು ಸರ್ವ ಸೃಷ್ಟಿಕರ್ತನು. ಸರ್ವಶಕ್ತನಾದ ದೇವರು ಹೇಳುವಂಥ ಮೊದಲನೇ ಸಂದೇಶ, ನಾನು ಸೃಷ್ಟಿಕರ್ತ, ನಿನ್ನನ್ನು ಉಂಟು ಮಾಡಿದ್ದೇನೆ, ನಿಮ್ಮನ್ನು ಸೃಷ್ಟಿ ಮಾಡಿದ್ದೇನೆ. ಎರಡನೇದಾಗಿ ಸರ್ವಮಾನವರಿಗೆ ಸರ್ವಶಕ್ತನ ಎರಡನೇ ಸಂದೇಶ ಏನೆಂಬುದಾಗಿ ನೋಡುವಾಗ, ನಾನು ಉದ್ದೇಶಪೂರ್ವಕನು. ಮೊದಲನೇದಾಗಿ ನಾನು ಸೃಷ್ಟಿಕರ್ತನು, ಐ ಆಮ್ ದ ಕ್ರಿಯೇಟರ್. ಎರಡನೇದಾಗಿ ನಾನು ಉದ್ದೇಶಪೂರ್ವಕನು, ಐ ಆಮ್ ದ ಪ್ಲ್ಯಾನರ್, ಐ ಆಮ್ ದ ಪರ್ಪಸರ್. ದೇವರು ಉದ್ದೇಶಪೂರ್ವಕವಾಗಿ, ಯಾವ ರೀತಿಯಾಗಿ ವಾಚ್ ಉದಾಹರಣೆ ನಾನು ಹೇಳಿದ್ನಲ್ವ, ಯಾವ ಉದ್ದೇಶಕ್ಕಾಗಿ ಈ ಒಂದು ವಾಚ್ ಉಂಟು ಮಾಡಿದೆಯೋ ಅದೇ ರೀತಿಯಾಗಿ ನಾನು ಕೂಡ ಉದ್ದೇಶಪೂರ್ವಕವಾಗಿ ಈ ಭೂಮಿಯಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಆ ಉದ್ದೇಶ ಏನು ಎಂಬುದಾಗಿ ನಾವು ಭೂಲೋಕದಲ್ಲಿರುವಾಗಲೇ 30 ವರ್ಷ, 40 ವರ್ಷ, 50 ವರ್ಷ, 100 ವರ್ಷ ಅಥವಾ 120 ವರ್ಷ ಬಾಳುವಂಥ ವ್ಯಕ್ತಿಗಳು ಈ ಭೂಮಿಯಲ್ಲಿ ಆ ದೇವರು ಸೃಷ್ಟಿ ಮಾಡಿದ ಉದ್ದೇಶವನ್ನು ತಿಳ್ಕೊಳ್ಳಬೇಕು, ತಿಳ್ಕೊಳ್ಳುವುದಕ್ಕೆ ಯತ್ನಿಸಬೇಕು, ತಿಳ್ಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು, ತಿಳ್ಕೊಳ್ಳುವುದಕ್ಕೆ ಶ್ರಮಿಸಬೇಕು, ತಿಳ್ಕೊಳ್ಳುವುದಕ್ಕೆ ಹೋರಾಡಬೇಕು, ತಿಳ್ಕೊಳ್ಳುವುದಕ್ಕೆ ಪ್ರಯಾಸ ಪಡಬೇಕು, ತಿಳ್ಕೊಳ್ಳುವುದಕ್ಕೆ ಸಂಶೋಧಿಸಬೇಕು. ಈವನ್ ಇಫ್ ನೀಡೆಡ್ ವಿ ನೀಡ್ ಟು ರಿಸರ್ಚ್ ಟು ನೋ ವೈ ಐ ಆಮ್ ಆನ್ ದಿಸ್ ಪ್ಲ್ಯಾನೆಟ್ ಅರ್ತ್. ನಾನು ಈ ಲೋಕದಲ್ಲಿ, ಭೂಮಿಯಲ್ಲಿ ಯಾಕಿದ್ದೇನೆ ಎಂಬಂಥದ್ದನ್ನು ನಾನು ತಿಳ್ಕೊಳ್ಳೇಬೇಕು. ಟೈಮ್ ತಗೋಬಹುದು, ಆದರೂ ತಿಳ್ಕೊಳ್ಬೇಕು. ನಿಧಾನ ಆಗ್ಬೋದು, ಆದರೂ ತಿಳ್ಕೊಳ್ಬೇಕು. ಆದರೆ ಒಂದಂತೂ ನಾವು ಸ್ಪಷ್ಟವಾಗಿ ಈಗ ತಿಳ್ಕೊಳ್ಳೋಣ, ಅದೇನಂತ ಹೇಳಿದರೆ, ಮೊದಲನೇದಾಗಿ ದೇವರು ಸೃಷ್ಟಿಕರ್ತನು, ಎರಡನೇದಾಗಿ ದೇವರು ಉದ್ದೇಶಪೂರ್ವಕನು. ಸೂರ್ಯನನ್ನು ದೇವರು ಸೃಷ್ಟಿ ಮಾಡಿದಾಗ ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಿದ್ದಾನೆ. ಚಂದ್ರನನ್ನು ದೇವರು ಸೃಷ್ಟಿ ಮಾಡಿರುವಾಗ ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಿರುವ ಆತನಾಗಿದ್ದಾನೆ. ಗಾಳಿಯನ್ನು ದೇವರು ಸೃಷ್ಟಿ ಮಾಡಿದಾಗ ಉದ್ದೇಶಪೂರ್ವಕವಾಗಿ ದೇವರು ಸೃಷ್ಟಿ ಮಾಡಿರುವ ಆತನಾಗಿದ್ದಾನೆ. ಅದೇ ರೀತಿಯಾಗಿ ಮಾನವರಾದ ನಮ್ಮನ್ನು ದೇವರು ಸೃಷ್ಟಿ ಮಾಡಿರುವಾಗ ಉದ್ದೇಶಪೂರ್ವಕವಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿರುವ ಆತನಾಗಿದ್ದಾನೆ. ಹೌದು, ಸರ್ವ ಮಾನವರಿಗೆ ಸರ್ವಶಕ್ತನ ಸಪ್ತ ಸಂದೇಶಗಳಲ್ಲಿ ಮೊದಲನೇದು, ನಾನು ಸೃಷ್ಟಿಕರ್ತನು. ಎರಡನೇ ಸಪ್ತ ಸಂದೇಶಗಳಲ್ಲಿ ಎರಡನೇ ಸಂದೇಶ ದೇವರು ನಮಗೆ ಕೊಡುವಂಥದ್ದೇನೆಂದರೆ, ನಾನು ಉದ್ದೇಶಪೂರ್ವಕನು. ನನಗೊಂದು ಪ್ಲ್ಯಾನ್ ಇದೆ, ಉದ್ದೇಶಪೂರ್ವಕವಾಗಿ. ಹೌದು, ಭೂಮಿಯು ಮೊದಲನೇ ಅಧ್ಯಾಯ 2-3 ವಚನದಲ್ಲಿ ಕ್ರಮವಿಲ್ಲದೆ ಬರಿದಾಗಿ ಅದು ಕತ್ತಲೆಯಾಗಿತ್ತು. ಆದರೂ ದೇವರು ಆ ರೀತಿಯಾಗಿದ್ದದ್ದನ್ನು ಉದ್ದೇಶಪೂರ್ವಕವಾಗಿ ಅದರಲ್ಲಿ ಬೆಳಕು, ಆ ಸಮಸ್ಯೆಯಲ್ಲಿ ಪರಿಹಾರವನ್ನು ಉಂಟು ಮಾಡಿ ಆ ಭೂಮಿಗೆ ಸುಂದರತೆಯನ್ನು, ಆ ಭೂಮಿಗೆ ಉದ್ದೇಶವನ್ನು, ಆ ಭೂಮಿಗೆ ಸಾಗುವಿಕೆಯನ್ನು ಉಂಟು ಮಾಡಿದ ದೇವರು ನಮಗೂ ಕೂಡ ಉದ್ದೇಶ ಇಟ್ಟಿದ್ದಾನೆ. ಯೆರೆಮೀಯ 29:11 ವಚನದಲ್ಲಿ ಭಕ್ತನಾದ ಪ್ರವಾದಿ ಯೆರೆಮೀಯನು ದೇವರು ನಮಗಾಗಿ ಉದ್ದೇಶ ಇಟ್ಟಿದ್ದಾನೆ, ಅದು ಒಳ್ಳೆಯ ಉದ್ದೇಶ ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಮೂರನೇದಾಗಿ, ಅಂದ ಹಾಗೆ ನಾವು ಇಂದಿನ ನಮ್ಮ ಧ್ಯಾನ ಏನಂದರೆ, ಸರ್ವಮಾನವರಿಗೆ ಸರ್ವಶಕ್ತನ ಸಪ್ತ ಸಂದೇಶಗಳು. ಹೌದು, ಮೊದಲನೇ ಸಂದೇಶ ನಾನು ಸೃಷ್ಟಿಕರ್ತನು, ಎರಡನೇ ಸಂದೇಶ ನಾನು ಉದ್ದೇಶಪೂರ್ವಕನು, ಮೂರನೇ ಸಂದೇಶ ಏನೆಂದರೆ ನಾನು ಸಂಭಾಷಿಸುವಾತನು. ನಾನು ಸಂಭಾಷಿಸುವಾತನು. ದೇವರು ಮಾತನಾಡ ಬಯಸುವಾತನಾಗಿದ್ದಾನೆ. ಸೃಷ್ಟಿಕರ್ತನು ನಮ್ಮ ಜೊತೆಯಲ್ಲಿ ಮಾತನಾಡ ಬಯಸುವಾತನಾಗಿದ್ದಾನೆ. ಹೌದು,
ನಮ್ಮ ಅಂತರಂಗದಲ್ಲಿ, ನಮ್ಮ ಮನಸ್ಸಾಕ್ಷಿಯಲ್ಲಿ, ಸೃಷ್ಟಿಯಲ್ಲಿ, ವಿವಿಧ ರೀತಿಯಲ್ಲಿ ನಮ್ಮೊಂದಿಗೆ ಮಾತನಾಡ ಬಯಸುವಾತನಾಗಿದ್ದಾನೆ. ಹೌದು, ಆದಿಕಾಂಡ 1ನೇ ಅಧ್ಯಾಯದಲ್ಲಿ 10 ಸಾರಿ 1ನೇ ಅಧ್ಯಾಯ ಆದಿಕಾಂಡದಲ್ಲಿ 10 ಸಾರಿ ದೇವರು ಹೇಳಿದನು, ದೇವರು ಮಾತಾಡಿದನು. ಗಾಡ್ ಸೆಡ್ ಎಂಬುದಾಗಿ 10 ಸಾರಿ ಬರುವಂಥದ್ದನ್ನು ಆದಿಕಾಂಡ 1ನೇ ಅಧ್ಯಾಯದಲ್ಲಿ, 1ನೇ ಪವಿತ್ರ ಗ್ರಂಥದ ಪ್ರಥಮ ಪುಸ್ತಕದ ಪ್ರಥಮ ಪುಟದ ಪ್ರಥಮ ಅಧ್ಯಾಯದಲ್ಲಿ ನಾವು ದೇವರು ಮಾತನಾಡೋ ಬಯಸುವಾತನೆಂಬುದಾಗಿ ತಿಳ್ಕೊಳ್ತೇವೆ. ಹೌದು, ದೇವರು ಒಂದೊಂದು ದಿನವನ್ನು ಸೃಷ್ಟಿ ಮಾಡಿದಾಗ ಆತನು ಮಾತಾಡಿದನು, ಒಂದೊಂದು ದಿನವೂ ಮಾತಾಡಿದನು. ಹಾಗಾದರೆ ನಮ್ಮ ಜೀವನದಲ್ಲಿ ಕೂಡ 365 ದಿವಸಗಳು, 366 ದಿವಸಗಳು ದೇವರು ನಮ್ಮ ಜೊತೆಯಲ್ಲಿ ಮಾತನಾಡೋ ಬಯಸುವಾತನಾಗಿದ್ದಾನೆ. ಗಾಡ್ ಈಸ್ ಇಂಟ್ರೆಸ್ಟೆಡ್ ಟು ಸ್ಪೀಕ್ ಟು ಅಸ್ ಹ್ಯೂಮನ್ ಬೀಯಿಂಗ್ಸ್. ಹೌದು, ಕೆಲವರು ಕೇಳಿಸ್ಕೊಳ್ತಾರೆ, ಕೆಲವರು ಕೇಳಿಸ್ಕೊಳ್ಳೋಲ್ಲ. ಆದರೂ ಕೂಡ ದೇವರು ಮಾತನಾಡುವ ಆತನಾಗಿದ್ದಾನೆ. ಸರಿ, ಆದಿಕಾಂಡ 1ನೇ ಅಧ್ಯಾಯದ 3ನೇ ವಚನದಲ್ಲಿ ದೇವರು ಮಾತಾಡಿದನಂತೆ. ಬೆಳಕಾಗಲಿ ಅಂತ ಹೇಳಿದನು. ಸಮಸ್ಯೆ ಇದ್ದಾಗ ದೇವರು ಸಮಸ್ಯೆಯನ್ನು ಮಾತಾಡದೆ ದೇವರು ಸಮಸ್ಯೆಗೆ ಪರಿಹಾರವನ್ನು ಮಾತಾಡಿದನು. ಗಾಡ್ ಸ್ಪೋಕ್ ದ ಸೊಲ್ಯೂಷನ್ ಟು ದ ಟ್ರಿಪಲ್ ಪ್ರಾಬ್ಲಮ್ಸ್. 3 ಸಮಸ್ಯೆಗಳಲ್ಲಿದ್ದು, ಆದರೂ ಕೂಡ ಭೂಮಿಯ ಆ 3 ಸಮಸ್ಯೆಗಳಿಗೆ, ಬರಿದಾಗಿರೋ ಸಮಸ್ಯೆ, ಕ್ರಮವಿಲ್ಲದ ಸಮಸ್ಯೆ, ಕತ್ತಲೆಯಾಗಿರೋ ಸಮಸ್ಯೆಗೆ ದೇವರು ಮಾತಾಡಿದನು. ಸರಿ, ಸರ್ವಮಾನವರಿಗೆ ಸರ್ವಶಕ್ತನ ಸಪ್ತ ಸಂದೇಶಗಳಲ್ಲಿ 4ನೇ ಸಪ್ತ ಸಂದೇಶ ಏನಂತ ಹೇಳಿದ್ರೆ, ದೇವರು ಕಾಣುವಾತನಾಗಿದ್ದಾನೆ. ಹಾಗಾದರೆ ಮಾನವರಿಗೆ, ನಮಗೆ ದೇವರು ಹೇಳುವಂಥದ್ದೇನೆಂದರೆ, ನಾನು ಕಾಣುವಾತನಾಗಿದ್ದೇನೆ. ಐ ಕ್ಯಾನ್ ಸಿ, ಐ ವಿಲ್ ಸಿ. ದೇವರು 1ನೇ ಅಧ್ಯಾಯ ಆದಿಕಾಂಡ 4ನೇ ವಚನದಲ್ಲಿ ಇರುವಂಥ ಮಾತು ಏನಂದರೆ, ಆತನು ಒಳ್ಳೆಯದಾಗಿ ಕಂಡನು. ಒಂದೊಂದು ದಿನ ಆತನು ಸೃಷ್ಟಿ ಮಾಡಿದಾಗ ಅದನ್ನು ಆತನು ಕಂಡನು, ಆತನು ನೋಡಿದನು, ಅದನ್ನು ದೃಷ್ಟಿಸಿದನು. ಗಾಡ್ ಸಾ. ಹಾಗಾದರೆ ದೇವರು, ಅದರಿಂದ ನಾವು ಕಲಿಯುವಂಥ ಅನ್ವಯ ಪಾಠ ಏನಂತ ಹೇಳಿದರೆ, ದೇವರು ನಮ್ಮ ಸಮಸ್ಯೆಯನ್ನು ಕಾಣುವಾತನಾಗಿದ್ದಾನೆ. ನನ್ನ ಕಷ್ಟ ಸುಖ ದೇವರು ಕಾಣುವಾತನಾಗಿದ್ದಾನೆ. ನನ್ನ ಹೋರಾಟಗಳು, ನಮ್ಮ ಮನೆಯಲ್ಲಿ ನಾನು ಯಾರಿಗೂ ಹೇಳಲಿಕ್ಕೆ ಆಗದಂಥ ಪರಿಸ್ಥಿತಿಗಳು, ನಾನು ಹೇಳಿದರೂ ಒಂದು ವೇಳೆ ಯಾರಾದರೂ ಆಪ್ತರು ಅಪಾರ್ಥ ಮಾಡಿಕೊಳ್ತಾರೆ ಏನೋ ಎಂಬಂಥ ಸಂಕೋಚದಿಂದ ಮರುಗಿ ಅದನ್ನು ಹಾಗೆ ಇಟ್ಕೊಂಡು ಇರುವಂಥದ್ದನ್ನೆಲ್ಲ ದೇವರು ಕಾಣುವಾತನಾಗಿದ್ದಾನೆ. ಹಾಗರ್ ಎಂಬ ಒಬ್ಬ ಮಹಿಳೆ, ದೇವರಿಗೂ ಒಂದು ಹೆಸರು ಆಕೆ ಇಡ್ತಾಳೆ. ಅದೇನಂತ ಹೇಳಿದರೆ, ನನ್ನನ್ನು ಕಾಣುವ ದೇವರು. ಗಾಡ್ ಹೂ ಸೀಸ್ ಮೀ. ವಾವ್, ಆಶ್ಚರ್ಯವಲ್ಲವೇ? ನಮ್ಮ ಕೃತ್ಯ, ನಮ್ಮ ಪ್ರತಿಕ್ರಿಯೆ, ನಮ್ಮ ಆ್ಯಕ್ಷನ್, ನಮ್ಮ ರಿಯಾಕ್ಷನ್ ಎಲ್ಲವನ್ನು ದೇವರು ಕಾಣುವಾತನಾಗಿದ್ದಾನೆ. ಯಾವ ರೀತಿ ಇತರರು ನಮ್ಮ ನಡೆಸ್ತಾರೆ, ನಾವು ಇತರರನ್ನು ಯಾವ ರೀತಿಯಾಗಿ ನಡೆಸ್ತೇವೆ, ವರ್ತಿಸ್ತೇವೆ, ಎಲ್ಲವನ್ನು ಕಾಣುವಾತನಾಗಿದ್ದಾನೆ. ಆದ ಕಾರಣ ಕಾಣುವ ದೇವರು ಪರಿಹಾರ ನೀಡುವ ದೇವರು. ಇನ್ನೊಂದು ಸರಿ ಹೇಳ್ತೇನೆ, ಕಾಣುವ ದೇವರು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುವ ದೇವರು. ಸರಿ, ಅಂದ ಹಾಗೆ ಇಂದು ನಮ್ಮ ಧ್ಯಾನ ಏನಂತ ಹೇಳಿದರೆ, ಸರ್ವಮಾನವರಿಗೆ ಸರ್ವಶಕ್ತನ ಸಪ್ತ ಸಂದೇಶಗಳು. ಅದರಲ್ಲಿ 1ನೇ ಸಪ್ತ ಸಂದೇಶಗಳಲ್ಲಿ 1ನೇ ಸಂದೇಶ ಏನೆಂದರೆ, ದೇವರು ನಾನು ಸೃಷ್ಟಿಕರ್ತನು, ನಾನು ಉದ್ದೇಶಪೂರ್ವಕನು, ನಾನು ಸಂಭಾಷಿಸುವಾತನು. 4ನೇದಾಗಿ ನಾನು ಕಾಣುವಾತನು. ಪ್ರಿಯರೇ, ದೇವರು ನಿಮ್ಮನ್ನು ಕಾಣುವಾತನಾಗಿದ್ದಾನೆ, ನನ್ನನ್ನು ಕಾಣುವಾತನಾಗಿದ್ದಾನೆ. ಸರಿ, 5ನೇದಾಗಿ ದೇವರು ಕರೆಯುವಾತನು. ದ ಒನ್ ಹೂ ಕಾಲ್ಸ್. ದೇವರು ಕರೆಯುವಾತನು.
ಅದೇ ಆದಿಕಾಂಡ 1ನೇ ಅಧ್ಯಾಯದ 5ನೇ ವಚನದಲ್ಲಿ ದೇವರು ಕರೆದನು, ಅಂದರೆ ಇದನ್ನು ಈ ರೀತಿಯಾಗಿ ಸೃಷ್ಟಿ ಮಾಡಿಬಿಟ್ಟು ಅದನ್ನು ಕರೆದನು ಕಾಲ್ಡ್, ಅದನ್ನು ಹೆಸರು ಕೊಟ್ಟನು ಅಥವಾ ಕರೆದನಂತ. ದೇವರು ಕರೆಯುವ ಆತನಾಗಿದ್ದಾನೆ. ಅದನ್ನು ಹುದುವಾದ ರೀತಿಯಲ್ಲಿ ತಗೊಳ್ಬೋದು, ಹುದುವಾದ ರೀತಿಯಲ್ಲಿ ಕರೆಯುವ ಆತನು, ಪ್ರತ್ಯೇಕವಾದ ರೀತಿಯಲ್ಲಿಯೂ ದೇವರು ನಮ್ಮನ್ನು ಕರೆಯುವ ಆತನಾಗಿದ್ದಾನೆ. ಈ ಕರೆಯುವ ಆತನು ಕರೆದನು ಎಂಬುದು 3 ಸಾರಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ, ಅಂದರೆ ಪ್ರಥಮ ಪುಸ್ತಕದ, ಪವಿತ್ರ ಗ್ರಂಥದ ಪ್ರಥಮ ಪುಸ್ತಕದ ಪ್ರಥಮ ಪುಟದ ಪ್ರಥಮ ಅಧ್ಯಾಯದಲ್ಲಿರುವಂಥ 5ನೇ ಪಾಠ ಏನೆಂದರೆ ದೇವರು ಕರೆಯುವ ಆತನಾಗಿದ್ದಾನೆ, ಹೆಸರು ಕೊಡುವ ಆತನಾಗಿದ್ದಾನೆ, ಗುರುತಿಸುವಿಕೆ ನೀಡುವ ಆತನಾಗಿದ್ದಾನೆ. ಗಾಡ್ ಹೂ ಗಿವ್ಸ್ ಐಡೆಂಟಿಟಿ. ಹೌದು, ನಾವು ಅನಾಮಧೇಯರಲ್ಲ. ನಮಗೆ ದೇವರು ಉದ್ದೇಶಪೂರ್ವಕವಾಗಿ ನಮಗೆ ಕರೆಯನ್ನು ನೀಡಿರುವ ಆತನಾಗಿದ್ದಾನೆ. ಆತನು ಕರೆಯುವ ಆತನಾಗಿದ್ದಾನೆ. ಆದಾಮನೇ ನೀನು ಎಲ್ಲಿದ್ದಿ ಎಂಬುದಾಗಿ ಲೋಕದ ಪ್ರಥಮ ಮನುಷ್ಯನಿಗೆ ಕರೆದಿದ್ದನು ದೇವರು. ಹೌದು, ಆ ರೀತಿಯಾಗಿ ಕೂಡ ನಮ್ಮನ್ನು ಹೆಸರಿಡಿದು ಪ್ರತಿ ನಕ್ಷತ್ರವನ್ನು ದೇವರು ಹೆಸರಾಗಿ ಕರೀತಾನಂತೆ. ಕೀರ್ತನೆಗಾರನು ಹೇಳುವಂಥ ಮಾತು ಅದೇ ರೀತಿಯಾಗಿ ದೇವರು ನಮ್ಮನ್ನು ಕರೆಯುವ ಆತನಾಗಿದ್ದಾನೆ. ಆನಂತರ ಇನ್ನೊಂದು ವಿಷಯ, ಸರ್ವಮಾನವರಿಗೆ ಸರ್ವಶಕ್ತನ ಸಪ್ತ ಸಂದೇಶಗಳಲ್ಲಿ 6ನೇ ಒಂದು ಸಂದೇಶ ನನಗೆ ಭಾಳ ಖುಷಿಯಾಗಿ, ಭಾಳ ಸಂತೋಷವನ್ನು, ಕುತೂಹಲವನ್ನು ನೀಡುವಂಥ ಒಂದು ಸಂದೇಶವಾಗಿದೆ. ಅದೇನಂತೇಳಿದರೆ, ದೇವರು ಆಶೀರ್ವದಿಸುವ ಆತನಾಗಿದ್ದಾನೆ. ದೇವರು ಆಶೀರ್ವದಿಸುವಾತನು ಅಂತ ಹೇಳಿದರೆ ಏನು ಎಂಬುದಾಗಿ ಈಗ ನಾವು ಸ್ಪಷ್ಟಪಡಿಸಿಕೊಳ್ಬೇಕು. ಯಾಕಂದರೆ ಪವಿತ್ರ ಗ್ರಂಥದ ಪ್ರಥಮ ಪುಸ್ತಕದ ಪ್ರಥಮ ಪುಟದ ಪ್ರಥಮ ಒಂದು ಅಧ್ಯಾಯದ ಸಪ್ತ ಸಂದೇಶಗಳಲ್ಲಿರುವಂಥ ಒಂದು ಸಂದೇಶ, ನಾನು ಆಶೀರ್ವದಿಸುವಾತನು. ಹೌದು, ಈ ಬಗ್ಗೆ ನಾವು ನೋಡಿಕೊಳ್ಳುವಾಗ 2 ಆಶ್ಚರ್ಯ ನನಗೆ ಇದರಲ್ಲಿ ಉಂಟಾಯಿತು. ಮೊದಲನೇ ಆಶ್ಚರ್ಯ ಏನಂದರೆ, ಇದೇ ಆದಿಕಾಂಡ 1ನೇ ಅಧ್ಯಾಯದ 22ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಆಶೀರ್ವದಿಸಿದ್ದು ಯಾರನ್ನು ಎಂಬುದಾಗಿ ನೋಡುವಾಗ ನನಗೆ ಬಹಳ ಆಶ್ಚರ್ಯ ಆಯಿತು. ಈಗಲೂ ಆಶ್ಚರ್ಯ ಆಗ್ತಾ ಇದೆ. ಅದೇನೆಂದರೆ, ದೇವರು ಆದಿಕಾಂಡ 1ನೇ ಅಧ್ಯಾಯದ 22ನೇ ವಚನದಲ್ಲಿ ಪಕ್ಷಿಗಳನ್ನು, ಮೀನನ್ನು ಆಶೀರ್ವದಿಸಿದಂತೆ. ಮೊಟ್ಟ ಮೊದಲನೇದಾಗಿ ದೇವರು ಆಶೀರ್ವದಿಸಿದ್ದು ಮೀನನ್ನು, ಪಕ್ಷಿಗಳನ್ನು, ಮೀನುಗಳನ್ನು. ವಾವ್! ಎಷ್ಟು ಆಶೀರ್ವಾದ ಹೊಂದಿದ್ದ ಆ ಮೀನು, ಎಷ್ಟು ಆಶೀರ್ವಾದ ಹೊಂದಿದ್ದು ಪಕ್ಷಿ. ಭೂಮಿ ಅಥವಾ ಭೂಮಿಯಲ್ಲಿರುವ ಸಮುದ್ರ ಅಥವಾ ನೀರಿನಲ್ಲಿರುವ ಮೀನನ್ನು ದೇವರು ಆಶೀರ್ವದಿಸಿದನು. ಮೇಲೆ ಆಕಾಶದಲ್ಲಿರುವಂಥ ಹಕ್ಕಿಗಳನ್ನು, ಪಕ್ಷಿಗಳನ್ನು ದೇವರು ಆಶೀರ್ವದಿಸಿದನು. ಹಾಗಾದರೆ ದೇವರ ಆಶೀರ್ವಾದ ಮೇಲು, ಅದೇ ಸಂದರ್ಭದಲ್ಲಿ ಕೆಳಗೇನು, ಭೂಮಿ ಅಂತ ಹೇಳಿದಾಗ, ನೀರು ಹಾಕಿದಾಗ ಭೂಮಿಯಿಂದ ಕೆಳಗೆ ಇಳಿದೋದು, ಅದು ಇನ್ನೂ ಕೆಳಗಿನಷ್ಟು ಕೆಳಗಿನ ಮಟ್ಟಕ್ಕೆ ಹೋಗ್ತದೆ. ಹಾಗಾದರೆ ದೇವರ ಆಶೀರ್ವಾದ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಇರುವಂಥದ್ದು ದೇವರ ಆಶೀರ್ವಾದ. ಹೌದು, ದೇವರು ಯಾಕೆ ಮೀನನ್ನು, ಪಕ್ಷಿಯನ್ನು ಆಶೀರ್ವದಿಸಬೇಕೆಂಬುದಾಗಿ ಇನ್ನೂ ನನಗೆ ಆಶ್ಚರ್ಯ. ಯಾಕಂತೇಳಿದರೆ, ಅದರಲ್ಲಿ ಒಂದು ಕೃಪೆಯ ಸಂದೇಶ ಇದೆ. ದೇರ್ ಈಸ್ ಎ ಮೆಸೇಜ್ ಆಫ್ ಗ್ರೇಸ್ ಇನ್ ದಿಸ್ ಬ್ಲೆಸ್ಸಿಂಗ್. ಹೇಗೆ ಆ ಕೃಪೆಯ ಒಂದು ಸಂದೇಶ ಈ ಒಂದು ಆಶೀರ್ವಾದದಲ್ಲಿ ಇದೆ ಎಂಬುದಾಗಿ ಕೇಳ್ತೀರಾ? ಹೇಳ್ತೀನಿ, ಕೇಳಿಸ್ಕೊಳ್ರಿ, ನಾನು ಕೇಳಿಸ್ಕೊಳ್ತೀನಿ. ಮೀನು, ಈಜಾಡುವ ಮೀನು,
ಹಾರಾಡುವ ಹಕ್ಕಿ, ಹಾರುತ್ತಿರುವ ಪಕ್ಷಿ, ನೀರಲ್ಲಿರುವ ಮೀನು, ಅವು ದೇವರನ್ನು ಆಶೀರ್ವದಿಸುವಂತ ಕೇಳಿಕೊಂಡಿಲ್ಲ. ಮೀನು ನನ್ನನ್ನು ಆಶೀರ್ವದಿಸು ದೇವರೇ ಎಂಬುದಾಗಿ ಪ್ರಾರ್ಥಿಸಲಿಲ್ಲ. ಹಕ್ಕಿ ಆಕಾಶದಲ್ಲಿ ದೇವರೇ, ಪರಲೋಕದಲ್ಲಿರುವ ಆತನೇ ನನ್ನನ್ನು ಆಶೀರ್ವದಿಸು ಎಂಬುದಾಗಿ ಪಕ್ಷಿ ಕೂಡ ಕೇಳಿಕೊಂಡಿಲ್ಲ. ಮೀನು ಪಕ್ಷಿನೂ ಅಥವಾ ಪಕ್ಷಿ ಮೀನು ಇವೆರಡು ದೇವರನ್ನು ಕೇಳಿಕೊಳ್ಳದೆ ದೇವರು ಆಶೀರ್ವದಿಸಿದನು ಅಂದರೆ ಅದಕ್ಕೆ ಅರ್ಥ ಕೃಪೆ. ಕೃಪೆ. ದಿ ಎಕ್ಸ್ಪ್ರೆಷನ್ ಆಫ್ ಗ್ರೇಸ್ ಈಸ್ ಯು ಡೋಂಟ್ ಡಿಸರ್ವ್ ಇಟ್, ಯಟ್ ಗಾಡ್ ಗಿವ್ಸ್ ಇಟ್. ನಾವು ಯೋಗ್ಯರಲ್ಲ, ನಾನು ಯೋಗ್ಯನಲ್ಲ ದೇವರಿಂದ ಏನಾದರೂ ಪಡ್ಕೊಳ್ಳೋದಕ್ಕೆ. ನಾನು ಕೇಳದೆ ದೇವರು ಕೊಡುವಾಗ ಅದಕ್ಕೆ ಹೆಸರು, ಅದಕ್ಕೆ ಅರ್ಥ ಕೃಪೆ, ಮೆಚ್ಚುಗೆ, ದಯೆ, ಕರುಣೆ, ಕ್ಯಾರಿಸ್. ಗ್ರೀಕ್ನಲ್ಲಿ ಕ್ಯಾರಿಸ್ ಕೃಪೆ, ಹಿಬ್ರು ಭಾಷೆಯಲ್ಲಿ ಖಾನಾ, ದೇವರ ಕೃಪೆ. ಹಾಗಾದರೆ ಇನ್ನೊಂದು ರೀತಿನ ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ನನ್ನಿಂದ ನನ್ನ ಸಾಕ್ಷಿಯಾಗಿ ಅದನ್ನು ಹೇಳ ಬಯಸ್ತೇನೆ. ನಾನು ಕೇಳಿದ್ದನ್ನು ದೇವರು ಕೊಟ್ಟಿದ್ದಕ್ಕಿಂತಲೂ ನಾನು ಕೇಳದೇ ಇರುವಂಥದ್ದನ್ನು ದೇವರು ಕೊಟ್ಟಿದ್ದು ಹೆಚ್ಚಾಗಿವೆ. ಅದನ್ನು ಇನ್ನೊಂದು ರೀತಿಯಿಂದ ಹೇಳ್ತೀನಿ. ನಾನು ಪ್ರಾರ್ಥಿಸಿ ದೇವರಿಂದ ಪಡ್ಕೊಂಡದ್ದಕ್ಕಿಂತಲೂ ನಾನು ಪ್ರಾರ್ಥಿಸದೇ ದೇವರಿಂದ ಪಡ್ಕೊಂಡದ್ದು ಹೆಚ್ಚಾಗಿವೆ. ಅದಕ್ಕೆ ಹೆಸರು ಕೃಪೆ. ಕೃಪೆ. ನಾನು ಕೇಳಲಿಲ್ಲ, ದೇವರು ಕೊಟ್ಟಿದ್ದಾನೆ. ಆತ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ದೊಡ್ಡ ಆತನು. ಕೊನೆಯದಾಗಿ, ಸರ್ವಮಾನವರಿಗೆ ಸರ್ವಶಕ್ತನ ಸಪ್ತ ಸಂದೇಶಗಳನ್ನು ನಾವು ಆದಿಕಾಂಡ ಅಂದರೆ ಬೈಬಲಿನ ಪ್ರಥಮ ಪುಸ್ತಕದ ಪ್ರಥಮ ಪುಟದ ಪ್ರಥಮ ಅಧ್ಯಾಯದ ವಚನಗಳಲ್ಲಿ ದೇವರ ಸಪ್ತ ಸಂದೇಶಗಳನ್ನು ನೋಡ್ಕೊಳ್ತಿದ್ದೇವೆ. ಮೊದಲನೇ ದೇವರು ಸೃಷ್ಟಿಕರ್ತನು, ಎರಡನೇ ದೇವರು ಉದ್ದೇಶಪೂರ್ವಕನು, ಮೂರನೇದು ದೇವರು ಸಂಭಾಷಿಸುವಾತನು, ದೇವರು ನಾಲ್ಕನೇದಾಗಿ ಕಾಣುವಾತನು, ನಮ್ಮನ್ನು ಕರೆಯುವಾತನು, ಆರನೇದಾಗಿ ನಮ್ಮನ್ನು ಆಶೀರ್ವದಿಸುವಾತನು, ಕೊನೆಯದಾಗಿ ದೇವರು ಒಳ್ಳೆಯವನು, ಒಳ್ಳೆಯ ಆತನು. ಅದನ್ನೇ ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ, ದೇವರು ಪ್ರೀತಿಸುವಾತನು. ಹೌದು, ಮೊದಲನೇ ಅಧ್ಯಾಯ ಆದಿಕಾಂಡ 9ನೇ ವಚನ, 12ನೇ ವಚನ, 18ನೇ ವಚನ, 21ನೇ ವಚನ, 25ನೇ ವಚನದಲ್ಲಿ ದೇವರು ಒಳ್ಳೆಯದೆಂದು ನೋಡಿದನು. ಒಳ್ಳೆಯದು, ಗುಡ್. ಅದೇ ರೀತಿಯಾಗಿ 31ನೇ ವಚನದಲ್ಲಿ ವೆರಿ ಗುಡ್, ಭಾಳ ಒಳ್ಳೆಯದು. ಯಾಕಂದರೆ ದೇವರು ಮಾಡಿದ್ದೆಲ್ಲವೂ ಒಳ್ಳೆಯದು. ಯಾಕಂದರೆ ದೇವರು ಒಳ್ಳೆಯವನು. ನಾವು ದೇವರು ಒಳ್ಳೆಯವನಲ್ಲ ಅಂತ ಹೇಳಿದರೂ ಕೂಡ ಆತನು ಒಳ್ಳೆಯವನಾಗಿಯೇ ಇರ್ತಾನೆ. ನಮಗೆ ಸೂರ್ಯನನ್ನು, ನಮಗೆ ಬಿಸಿಲನ್ನು, ನಮಗೆ ಮಳೆಯನ್ನು ಆತನು ಕೊಡುವಾತನಾಗಿದ್ದಾನೆ. ಆತನು ಕೃಪಾಭರಿತನಾಗಿದ್ದಾನೆ, ಕರುಣಾಸಾಗರನಾಗಿದ್ದಾನೆ, ದಯಾಪೂರ್ವಕನಾಗಿದ್ದಾನೆ. ಹೌದು, ದೇವರು ಪ್ರೀತಿಸುವಾತನು ಅಥವಾ ಒಳ್ಳೆಯವನು. ಆತನು ಒಳ್ಳೆಯವನೆಂಬುದಾಗಿ ಅನುಭವದಿಂದಲೇ ತಿಳ್ಕೊಳ್ಬೇಕಾಗಿದೆ. ಕೀರ್ತನೆ 34ರಲ್ಲಿ ಯೆಹೋವನು
ಸದಾ ಇರುವಾತನು ಒಳ್ಳೆಯವನೆಂದು ಅನುಭವದಿಂದಲೇ ತಿಳ್ಕೊಳ್ರಿ, ಅಥವಾ ದೇವರು ಒಳ್ಳೆಯವನೆಂದು ರುಚಿಸಿ ನೋಡಿರಿ. ಜೇನು ಸಿಹಿಯಾಗಿದೆ ಅಂತ ಎಷ್ಟು ವರ್ಣಿಸಿದರೂ ನಮಗೆ ಅದು ಅನುಭವ ಪೂರ್ವಕವಾಗಲ್ಲ, ಅದನ್ನು ರುಚಿಸಿ ನೋಡಬೇಕು. ಆದ ಕಾರಣ ಪ್ರಿಯ ವೀಕ್ಷಕರೇ, ನನ್ನ ಪ್ರಿಯರೇ, ದೇವರು ತನ್ನನ್ನು ರುಚಿಸಿ ನೋಡುವಂತೆ ತಾನು ಒಳ್ಳೆಯವನು ಎಂಬುದಾಗಿ ರುಚಿಸಿ ನೋಡುವ, ತಾನು ಪ್ರೀತಿಸುವ ಆತನು, ಇವೆನ್ನೆಲ್ಲ ಆತನು ಮಾಡಿದ್ದ ಉದ್ದೇಶ ನಮ್ಮ ಮೇಲಿರುವ ಪ್ರೀತಿ. ಹಾಗಾದರೆ ಸರ್ವ ಮಾನವರಿಗೆ ಸರ್ವಶಕ್ತನ ಸಪ್ತ ಸಂದೇಶಗಳು ಬೈಬಲಿನ ಪ್ರಥಮ ಗ್ರಂಥವಾಗಿರುವ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಇರುವಂಥದ್ದು. ದೇವರು ಹೇಳುವಂಥದ್ದು ಏನಂದರೆ, ನಾನು ಸೃಷ್ಟಿಕರ್ತನು, ನಾನು ಉದ್ದೇಶಪೂರ್ವಕನು, ನಾನು ಸಂಭಾಷಿಸುವಾತನು, ನಾನು ಕಾಣುವಾತನು, ನಾನು ಕರೆಯುವಾತನು, ನಾನು ಆಶೀರ್ವದಿಸುವಾತನು, ನಾನು ಪ್ರೀತಿಸುವಾತನಾಗಿರುವ ಒಳ್ಳೆಯವನು ಎಂಬುದಾಗಿ. ಈ ಸಪ್ತ ಸಂದೇಶಗಳಿಗೆ ನಾವು ಪ್ರತಿಕ್ರಿಯೆ ನೀಡುವಂತೆ ದೇವರು ನಮಗೆ ಸಹಾಯ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.